ಇದು ಬೇಸಿಕಲಿ ಒಂದು ಕೌಟುಂಬಿಕ ಕತೆ. ಒಂದು ಕುಟುಂಬಕ್ಕೋಸ್ಕರ, ಕುಟುಂಬದ ಸಂತೋಷಕ್ಕೋಸ್ಕರ ಹೋರಾಡುವಂತ ಒಬ್ಬ ತಂದೆಯ ಕತೆ ಇದು. ತಂದೆ ಆದವನು ನನ್ನ ಮನೆ ಕೂಡ ನಂದಗೋಕುಲ ಆಗೇ ಇರಬೇಕು ಅಂತ ಆಸೆ ಪಡೋದ್ರಿಂದ ನಂದಗೋಕುಲ ಅಂತಾನೆ ಟೈಟ್ಲ್ ಹೋದ್ವಿ. ಅಂಡ್ ಒಂದೊಂದು ಮಕ್ಕಳು 5 ಬೆರಳು ಅಂತಂದ್ರೆ 5 ಬೆರಳು ಬೇರೆ ಬೇರೆ ತರ ಇರುತ್ತೆ. ಇಲ್ಲೂ ನಂದಕುಮಾರ್ಗೆ 5 ಜನ ಮಕ್ಕಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಿಮಗೆ ಒಂದು ಪ್ರೋಮೋ ಮೂಲಕ ಕುತೂಹಲನ ಹುಟ್ಟಿಸಿರುವಂತಹ ಸೀರಿಯಲ್ ಜೂನ್ 4ರಿಂದ ಪ್ರಸಾರವಾಗ್ತಿದೆ ಕಲರ್ಸ್ ಕನ್ನಡದಲ್ಲಿ. ನಂದಗೋಕುಲ ಸೀರಿಯಲ್ನ ಡೈರೆಕ್ಟರ್ ಆದಂತಹ ಶ್ರವಂತ್ ರಾಧಿಕಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್, ಈಗ ನೀವೊಂದು ಸೀರಿಯಲ್ ಸ್ಟಾರ್ಟ್ ಮಾಡ್ತೀರಾ. ಐ ಥಿಂಕ್ ಇದು ಮೊದಲನೇ ಬಾರಿಗೆ ನೀವು ಡೈರೆಕ್ಟರ್ ಆಗಿ ಡೈರೆಕ್ಷನ್ ಮಾಡ್ತಿರೋದಾ ಅಥವಾ? ಇಲ್ಲಪ್ಪ, ಅಂದರೆ ಆಗಿದೆ. ಒಂದು 10 ಸೀರಿಯಲ್ ಮಾಡಿದ್ದೀನಿ. ಅದರಲ್ಲಿ ಸುಮಾರು ಒಂದು 8 ಸೀರಿಯಲ್ ಕಲರ್ಸ್ಗೆ ಮಾಡಿದ್ದೀನಿ ನಾನು. ಮಂಗಳಗೌರಿ ಮದುವೆ, ರಂಗನಾಯಕಿ, ಗೀತಾ, ರಾಮಾಚಾರಿ, 100 ಜನ್ಮಕ್ಕೂ, ದೃಷ್ಟಿಬೊಟ್ಟು, ಹೀಗೆ ಹಲವಾರು ಸೀರಿಯಲ್ಗಳಾದಮೇಲೆ ಇವಾಗ ನಂದಗೋಕುಲಕ್ಕೆ. ಹಾಗಾದ್ರೆ ನಿಮಗೆ ತುಂಬ ಅನುಭವ ಇದೆ. ಈ ನಂದಗೋಕುಲ ಈ ಟೈಟಲ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಈ ಸೀರಿಯಲನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಇಲ್ಲ, ಅದು ಬೇಸಿಕಲಿ ಕಲರ್ಸ್ ಕನ್ನಡದವರು ಜೊತೆ ನಾವುಗಳೆಲ್ಲ ಕೂತು ಒಂದು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ, ಇದು ಬೇಸಿಕಲಿ ಒಂದು ಕೌಟುಂಬಿಕ ಕತೆ. ಒಂದು ಕುಟುಂಬಕ್ಕೋಸ್ಕರ, ಕುಟುಂಬದ ಸಂತೋಷಕ್ಕೋಸ್ಕರ ಹೋರಾಡುವಂಥ ಒಬ್ಬ ತಂದೆಯ ಕತೆ ಇದು. ಆದ್ದರಿಂದ ಇವಾಗ ಪ್ರತಿಯೊಬ್ಬರು ಏನು ಆಸೆ ಪಡ್ತಾರೆ, ಒಂದು ಮನೇಲಿದ್ದಾಗ ನನ್ನ ಮನೆ ನಂದಗೋಕುಲ ಥರ ಇರಬೇಕು, ನಂದಗೋಕುಲ ಥರ ಇರಬೇಕು ಅಂತ ಆಸೆ ಪಡ್ತಾರೆ. ಸೊ ಅದೇ ನಂದಗೋಕುಲ ಅನ್ನೋ ಟೈಟ್ಲು ತುಂಬ ಚೆನ್ನಾಗಿದೆಯಲ್ವಾ. ಇಲ್ಲೂ ಅಷ್ಟೇ, ಒಬ್ಬ ತಂದೆ ಆದವನು ನನ್ನ ಮನೆ ಕೂಡ ನಂದಗೋಕುಲ ಆಗೇ ಇರಬೇಕು ಅಂತ ಆಸೆ ಪಡೋದ್ರಿಂದ ನಂದಗೋಕುಲ ಅಂತಲೇ ಟೈಟ್ಲು ಹೋದ್ವಿ. ಆ್ಯಂಡ್ ನಮ್ಮ ಕಥೆಯ ಮುಖ್ಯ ಪಾತ್ರಧಾರಿಯಾಗಿರುವಂಥ ಅರವಿಂದ್ ಸರ್ ಅವರು ನಂದಕುಮಾರ್ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಸೊ ನಂದಕುಮಾರನ ನಂದಗೋಕುಲ ಇದು ಪ್ರೋಮೋ ನೋಡುವಾಗಲೇ ಗೊತ್ತಾಗುತ್ತೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಸ್ಟೋರಿ, 2 ಮನೆತನದ ಸ್ಟೋರಿ ಅಂತ. ಇದು ಯಾವ ರೀತಿಯಾಗಿ ಜನರಿಗೆ ತಲುಪಬಹುದು, ಇದು ತಲುಪುತ್ತಾ ಆ ರೀತಿಯಾಗಿ ಹೇಳೋದು? ಖಂಡಿತವಾಗ್ಲೂ ತಲುಪತ್ತೆ. ಅಂದರೆ ನಾನು ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ಅಂದರೆ ಇವಾಗ ಅಪ್ಪ ಯೂಶುವಲ್ ಆಗಿ ಮ್ಯಾಕ್ಸಿಮಮ್ 90% ಆಫ್ ದಿ ಅಪ್ಪಂದ್ರು ಮನಸ್ಸಲ್ಲಿ ಪ್ರೀತಿ ಇದ್ರೂ ಕೂಡ ಉರ್ರಂತಾನೆ ಇರ್ತಾರೆ. ಅದೇ ಪಾತ್ರನೇ ನಂದಕುಮಾರ್ ನಾವು ಮಾಡಿರೋದು. ಆ್ಯಂಡ್ ಅಮ್ಮ ಬಂದು ಯಾವಾಗಲೂ ಒದ್ದಾಡ್ತಿರ್ತಾಳೆ. ಈ ಕಡೆ ಗಂಡ, ಆ ಕಡೆ ಮಕ್ಕಳು, ಇಬ್ಬರನ್ನು ಹೆಂಗೂರು ಬ್ಯಾಲೆನ್ಸ್ ಮಾಡೋದು. ಗಂಡ ನೋಡಿದ್ರೆ ಮಕ್ಳನ್ನ ಬೈಕೋತಾ ಇರ್ತಾನೆ, ಮಕ್ಕಳು ಅಪ್ಪನ ಬೈಕೋತಾ ಇರ್ತಾರೆ. ಅವರಿಬ್ಬರ ಮಧ್ಯೆ ಸೊರಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಒದ್ದಾಡ್ತಾ ಇರುವಂಥ ತಾಯಿ ಗಿರಿಜಾ, ಅವರೇ ನನ್ನಮ್ಮ, ನಿಮ್ಮಮ್ಮ, ಹಾಗೆ ಅಲ್ವಾ ಇರೋದು ಮನೆಯಲ್ಲಿ. ಸೊ ಅದೇ ತಾಯಿನೇ ಗಿರಿಜಾ. ಆ್ಯಂಡ್ ಮಕ್ಕಳು ಅಂದರೆ ಒಂದೊಂದು ಮಕ್ಕಳು 5 ಬೆರಳು ಅಂತಂದರೆ 5 ಬೆರಳು ಬೇರೆ ಬೇರೆ ಥರ ಇರುತ್ತೆ. ಇಲ್ಲೂ ನಂದಕುಮಾರ್ಗೆ 5 ಜನ ಮಕ್ಕಳಿದ್ದಾರೆ. ಮೊದಲನೇ ಅವಳು ಧನ್ಯ, ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದಾಳೆ. ಎರಡನೇ ಅವನು ಮಾಧವ, ಅವನಿಗೆ ಅಪ್ಪ ಅಂದರೆ ವಿಪರೀತವಾದ ಭಕ್ತಿ. ಅಂದರೆ ಮನೆಯಲ್ಲಿ ಯಾವುದೋ ಇರೋವಂಥ ಒಬ್ಬ ದೊಡ್ಡ ಮಗ ಅಥವಾ ಮಗಳು ಯೂಶುವಲ್ ಆಗಿ ಪೇರೆಂಟ್ಸ್ ಬಗ್ಗೆ ತುಂಬ ರೆಸ್ಪೆಕ್ಟ್ ಇಟ್ಕೊಂಡಿರ್ತಾರೆ. ಆ ರೆಸ್ಪೆಕ್ಟ್ ಇರುವಂಥ ಪಾತ್ರನೇ ಮಾಧವ. ಎರಡನೇ ಅವನು ಕೇಶವಂಗೆ ಅಪ್ಪನ ಕಂಡ್ರೆ ಸಿಕ್ಕಾಪಟ್ಟೆ ಭಯ. ಯಾಕೆಂದರೆ ಅವನು ಗೊತ್ತಿಲ್ದೇನೋ ಜೀವನದಲ್ಲಿ ಎಡವಟ್ಗಳು ಮಾಡ್ತಾನೆ ಇರ್ತಾನೆ ಅವನು. ಸೊ ಮೊದಲನೇ ಅವನಿಗೆ ಭಕ್ತಿ ಅಂದರೆ, ಎರಡನೇ ಅವನಿಗೆ ಭಯ. ಮೂರನೇ ಅವನು ವಲ್ಲಭ. ಅಪ್ಪ ಎದುರುಗಡೆ ಸಿಕ್ಕಿದ್ರೆ ಕ್ಯಾರೆ ಅನ್ನೋದಿಲ್ಲ, ಬಟ್ ಅಪ್ಪನ ಬಗ್ಗೆ ಏನಾದರೂ ಮಾತಾಡಿದ್ರೆ ಹೋಗ್ಬಿಟ್ಟು ಹೊಡೆದಾಕೆ ಬಿಡ್ತಾನೆ ಅವನು. ಅಷ್ಟರ ಮಟ್ಟಿಗೆ ಅಪ್ಪ ಅಂದರೆ ಪ್ರೀತಿ. ಸೊ ಮೊದಲನೇ ಮಗನಿಗೆ ಭಯ, ಮೊದಲನೇ ಮಗನಿಗೆ ಭಕ್ತಿ, ಎರಡನೇ ಮಗನಿಗೆ ಭಯ, ಮೂರನೇ ಮಗನಿಗೆ ಪ್ರೀತಿ. ಸೊ ಕ್ಯಾರೆಕ್ಟರೈಸೇಷನ್ಸ್ ಈ ಥರ ಡಿವೈಡ್ ಆಗಿದೆ. ನಮ್ಮ ಮನೆಯಲ್ಲೂ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯೇ ತೊಗೊಂಡ್ರೆ, ನಿಮ್ಮ ಅಣ್ಣಂದ್ರು ಬೇರೆ ಥರ ಇರ್ತಾರೆ ಟುವರ್ಡ್ಸ್ ಯುವರ್ ಮಾಮ್ ಆ್ಯಂಡ್ ಡ್ಯಾಡ್, ಆ್ಯಂಡ್ ನೀವು ಬೇರೆ ಥರ ಇರ್ತೀರ. ಕೆಲವೊಂದು ಸಲ ದೊಡ್ಡ ಮಗ ಅನ್ನೋ ಕಾರಣಕ್ಕೆ ಸ್ವಲ್ಪ ಪ್ರೀತಿ ಇರುತ್ತೆ, ಬಟ್ ಕೊನೆ ಮಗ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಪ್ರೀತಿ ಇರುತ್ತೆ. ಸೊ ಈ ಥರದ ಮೈನ್ಯೂಟ್ ಎಮೋಷನ್ಸ್ ಇಟ್ಕೊಂಡು ಮಾಡ್ತಾ ಇರುವಂಥ ಸೀರಿಯಲ್ ಮ್ಯಾಮ್. ಇದು ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ. ನಾವು ಈಗೆಲ್ಲ ಸೀರಿಯಲ್ಸ್ ನೋಡ್ತೀವಿ ಸರ್, ಹೇಗಂದರೆ ತಾಯಿನ ಜಾಸ್ತಿ ಎತ್ತಿ ತೋರಿಸು, ತಾಯಿ ಪ್ರೀತಿ ಅದನ್ನೇ ಜಾಸ್ತಿ ತೋರಿಸು. ಆದರೆ ನೀವಿಲ್ಲಿ ತಂದೆಯನ್ನು ಮುಖ್ಯ ಭೂಮಿಕೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀರಾ ಸೀರಿಯಲನ್ನು. ಇದರಿಂದ ಏನಾದರೂ ಒಂದು ತಂದೆನ ಯಾಕೆ ಇಟ್ಕೊಂಡು ಮಾಡ್ತಿದ್ದೀರಾ ಈ ಬಾರಿ ಅಂತ? ಇಲ್ಲ, ತಂದೆನ ಇಟ್ಕೊಂಡು ಮಾಡಬೇಕು ಅಂತ ಏನೂ ಇಲ್ಲ. ಬೇಸಿಕಲಿ ಇದು ತಂದೆ ಕತೆ ಅಂತ ಹೇಳೋದಕ್ಕಾಗಲ್ಲ. ಇಲ್ಲಿ ಈ ನಮ್ಮ ಒಂದು ಸೀರಿಯಲಲ್ಲಿ ಹೀರೋ ಅಂತ, ವಿಲನ್ ಅಂತ ಯಾರೂ ಇಲ್ಲ. ಕತೆನೇ ಹೀರೋ. ಇದರಲ್ಲಿ ಬೇರೆ ಬೇರೆ ಸಾಕಷ್ಟು ಕತೆಗಳಿದೆ, ಸಾಕಷ್ಟು ಹೀರೋಗಳಿದ್ದಾರೆ. ತಂದೆ ಕತೆನೇ ಮಾಡಬೇಕು ಅಂತ ಖಂಡಿತವಾಗ್ಲೂ ಮಾಡಿದಲ್ಲ. ಇದು ಒಬ್ಬ ತಂದೆ ಕತೆ ಅಂತಲೂ ಹೇಳ್ಬೋದು, 2 ಕುಟುಂಬಗಳ ಮಧ್ಯೆ ನಡೆಯುವಂಥ ಜಗಳದ ಕತೆ ಅಂತಲೂ ಹೇಳ್ಬೋದು, ಗಂಡ ಮತ್ತು ಮಕ್ಕಳ ನಡುವೆ ಹೋರಾಡ್ತಾ ಇರುವಂಥ ತಾಯಿ ಕತೆ ಅಂತಲೂ ಹೇಳ್ಬೋದು, ತಂದೆ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ತಲೆ ತಗ್ಸೋವಂಥ ಪರಿಸ್ಥಿತಿ ಬರಬಾರ್ದು ಅಂತ ಪ್ರತಿಕ್ಷಣ ಹೋರಾಡ್ತಾ ಇರುವಂಥ ಮಕ್ಕಳ ಕತೆ ಅಂತಲೂ ಹೇಳ್ಬೋದು, ತಂಗಿ ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಅನ್ನೋ ಕೊರಗಲ್ಲಿ ಬದುಕ್ತಾ ಇರೋವಂಥ 2 ಅಣ್ಣಂದ್ರ ಕತೆ ಅಂತಲೂ ಹೇಳ್ಬೋದು. ಸೊ ಒಬ್ಬ ತಂದೆ ಕತೆ ಅನ್ನೋದು ಮಾತ್ರ ಅಲ್ಲ ಮೇಡಮ್, ಇದು ಸಾಕಷ್ಟು ಕತೆಗಳಿರುವಂಥ ಕತೆ ಇದು.
ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಇಷ್ಟು ತನಕ ಕೂತ್ಕೊಂಡು ಮಾತಾಡಿದ್ರಿ, ಒಳ್ಳೆ ಕತೆ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ, ಎಲ್ಲರಿಗೂ ತಲುಪಲಿ. ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.